ಕೂಡ ಒಂದ್ಸಲ ಒಬ್ಬ ಮಹಿಳೆ ಸೆರೆಗಿಡಿದು ಹಿಡಿದಿದ್ದು ಇದೇ ಥರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಹೇಳ್ತೀನಿ ಈ ಸರ್ಕಾರ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಾ ಇದೆ ನಾವು ಎಲ್ಲ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಅತ್ಯಾಚಾರ ಆಗಲಿ, ಮಹಿಳೆಯರು ಮಾಡೋಂಥ ಹಲ್ಲೆ ಆಗಲಿ, ಸುರಕ್ಷಾ ಎಲ್ಲಿದೆ ಮಹಿಳೆಯರಿಗೆ? ಸೇಫಾಗಿ ಮಹಿಳೆಯರು ಹೊರಗೆ ಬರೋದು ಯಾವ ಪೊಲೀಸರಿಗೊಂದು ವರದಿ ಮೇಲೆ ಒಂದು ಅಭಿಮಾನ ಇರ್ತದೆ, ಅಂಥ ಪೊಲೀಸರು ಕೂಡ ಇವತ್ತಿಗೆ ಭಯ ಬರೋ ಅಂಥ ಸ್ಥಿತಿಯಲ್ಲಿ ಮಾಡಿದ್ದಾರೆ. ಸೊ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಸುಜಾತ ಮೇಲೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಗಾಂಧೀಜಿ ತತ್ವದ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಡೀತು ಅಂತ ಹೇಳ್ತಾರೆ ಈಗ. ಆದರೆ ಗಾಂಧೀಜಿ ಮಹಿಳೆ ರಾತ್ರಿ 12 ಗಂಟೆ ಆದರೂ ಒಬ್ಬಳೇ ಓಡಾಡಬೇಕು, ಆ ಥರ ನಮ್ಮ ದೇಶ ಆಗಬೇಕು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಅವರು ಈಗ ಏನು ಮಾಡ್ತಾ ಇದ್ದಾರೆ? ನಮ್ಮ ಗಾಂಧೀಜಿಯವರು ಹೇಳೋದು, ನಮ್ಮ ಬಸವಣ್ಣವರು ಹೇಳೋದು, ಅಂಬೇಡ್ಕರ್ ಅವರು ಹೇಳೋದು ತತ್ವ ಎಲ್ಲರಿಗೆ ಸಮಾನವಾಗಿ ಇರಬೇಕು, ಸಮಾಜದಾಗ ಸಮಾನವಾಗಿ ನ್ಯಾಯ ಸಿಗಬೇಕು, ಹೆಣ್ಣು ಗಂಡು ಒಂದಾಗಿ ನೋಡ್ಕೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ ಇಲ್ಲ ಅಂತ ನಮ್ಮ ಎಲ್ಲ ಹೆಣ್ಮಕ್ಳಿಂದ ಒಂದು ಅಭಿಪ್ರಾಯ ಇದೆ. ಸೊ ಹೆಣ್ಮಕ್ಳ ಸಲುವಾಗಿ ಅವರು ಸರ್ಕಾರ ಏನು ಸುರಕ್ಷಾ ಕೊಡ್ತಾ ಇದೆ ಅಂತ ಇದರ ಕಡೆಗೆ ನಾವು ಗಮನ ಕೊಡಬೇಕು. ಯಾಕಂದರೆ ಈ ಸರ್ಕಾರ ಬಂಧನ ಹಿಡ್ಕೋತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅತ್ಯಾಚಾರ ಗ್ಯಾರಂಟಿ ಅದನ್ನು 5,000 ಕೋಟಿ ಅದನ್ನು ಇನ್ನೂ ಕೊಟ್ಟಿಲ್ಲ. ಆಮೇಲೆ ಮೊನ್ನೆ ಸಹ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ, ಇಲ್ಲಿನ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಕಲಬುರಗಿಯ ಜಿಲ್ಲಾ ಸಚಿವರಾಗಿದ್ದಾರಲ್ಲ, ಅವರು ಹೇಳಿ ಸಿದ್ಧಾರ್ಥ ಲಾ ಕಾಲೇಜಲ್ಲಿ ಮೊನ್ನೆ 24 ಸ್ಟೂಡೆಂಟ್ಸದು ಎಕ್ಸಾಮ್ದು ಒಂದು ಸ್ಕ್ಯಾಮ್ ಆಗಿದೆ. 40 ಪೇಪರ್ ಒಳಗಡೆ ಇರೋ ಅಡಿಷನಲ್ ಶೀಟ್ಸ್ 40 ಪೇಪರ್ಗಳನ್ನು ಚೇಂಜ್ ಮಾಡಿದಾರಂತೆ. ಲಾ ಯೂನಿವರ್ಸಿಟಿಯ ಸಬ್ ರಿಜಿಸ್ಟ್ರಾರ್ ಅವರು ಆ ಕೋಡಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಏನ್ರಿ ಮಾಡಿದ್ದೀರಾ? ವತಿಯಿಂದ ಈ ಮಹಿಳಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಸಲುವಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಪಕ್ಷದ ಮುಖಂಡರು ಹಾಗೂ ಶಾಸಕರು, ಮಾಜಿ ಶಾಸಕರು ಹಾಗೂ ಪಕ್ಷದ ಹಿರಿಯರು ಹಾಗೂ ನನ್ನ ಸಹೋದರರಿಗೆ ಎಲ್ಲರಿಗೂ ವಂದಿಸುತ್ತಾ, ಇವತ್ತಿನ ದಿವಸ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ಬಿಟ್ಟದಂದ್ರೆ ಅವ್ರಿಗೆ ಇದೊಂದು ಕಾಮನ್ ಆಗಿಬಿಟ್ಟದ. ಪ್ರತಿಯೊಂದಕ್ಕೂ ಇಟ್ಟು ಬುದ್ಧಿ ಇದೆ. ಯಾಕಂತಂದ್ರೆ ಹೆಣ್ಣು ಅಂದ ತಕ್ಷಣಕ್ಕೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಕೂತ್ಕೊಳ್ಳೋಂಥ ಹೆಣ್ಣಲ್ಲ ನಾವು. ಯಾವತ್ತು ಅನ್ಯಾಯ ಆಗುತ್ತೋ, ನಮ್ಮ ಮೇಲೆ ದೌರ್ಜನ್ಯ ನಡೆಯುತ್ತೋ, ಧ್ವನಿ ಎತ್ತತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ ಅನ್ನೋದನ್ನ ನೀವು ಮರಿಬಾರ್ದು. ಸಿದ್ದರಾಮಯ್ಯನವರೇ, ಬರ್ತಕ್ಕಂಥ ದಿನಗಳಲ್ಲಿ ಆದಷ್ಟು ತ್ವರಿತವಾಗಿ ಯಾವೆಲ್ಲ ಕುಕೃತ್ಯಗಳನ್ನು ನಡೆಸಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಜನಗಳ ಮೇಲೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ, ಮಹಿಳೆ ಆಗಿರ್ಬೋದು, ದಲಿತರಾಗಿರ್ಬೋದು, ಅವ್ರ ಮೇಲೆ ಆಗಿರ್ತಕ್ಕಂಥ ಈ ಎಲ್ಲ ಕ್ರಮಗಳಿಗೆ ನೀವು ಆದಷ್ಟು ತ್ವರಿತವಾಗಿ ತನಿಖೆ ಮಾಡದೇನೆ ನೀವು ಕ್ರಮ ಜರುಗಿಸ್ಲಿಲ್ಲ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಹೆಣ್ಮಕ್ಳು ಒಂದಾಗಿ ನಿಮಗೆ ಪಾಠ ಕಲಿಸೋರಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಕ್ರಮ ಜರುಗಿಸಿ ಆ ಮಹಿಳೆಗೆ, ಸುಜಾತ ಹಂಡೆ ಅನ್ನುವಂಥ ಆ ಮಹಿಳೆಗೆ ಅವರ ಒಂದು ಪ್ರಕರಣದಲ್ಲಿ ಸೂಕ್ತ ತನಿಖೆ ಆಗಬೇಕು, ತ್ವರಿತವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಕಾನೂನು ವ್ಯವಸ್ಥೆಯನ್ನು ಬಲಗೊಳಿಸಿ ಇವತ್ತು ನಿಮ್ಮ ಪೊಲೀಸರಿಗೆ ನೀವೇನು ಗೂಂಡಾಗಿರಿ ಮಾಡಕ್ಕೆ 50 ಕುಮ್ಮ ಕೊಡ್ತಾ ಇದ್ದೀರಾ? ಹಾಗಾದ್ರೆ ಯಾವ ಸ್ಟೇಷನ್ಗೆ ಹೋದ್ರು ಇವತ್ತು ಯಾವ ಮಹಿಳೆ ಇವತ್ತು ಕಂಪ್ಲೇಂಟ್ ಮಾಡಬೇಕು ಅಂದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ. ಯಾವುದೇ ಒಬ್ಬ ಕಾರ್ಯಕರ್ತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಬೆದರಿಕೆ ಹಾಕೊಡ್ತೀರಾ? ಹಾಗಾದ್ರೆ ಪೊಲೀಸರನ್ನ ನಿಮ್ಮ ಮನೆ ಆಳ್ಮಕ್ಕಳಾಗಿ ನಡೆಸ್ಕೊಳ್ತಾ ಇದ್ದೀರಾ. ಇವತ್ತು ಇಂಥ ಒಂದು ನಿಮ್ಮ ದುರಾಡಳಿತ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ. ಇವತ್ತು ಇಂಥ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ